ಅಂತರವಾಹಿನಿಯ ಕೃಷಿ ಮೇಳ ದರ್ಶನ. ಪ್ರಾರಂಭದಲ್ಲಿ ಕೃಷಿ ಮೇಳ ರೈತರ ಕೈಪಿಡಿ ಮತ್ತು ಮಾಹಿತಿಗಳ ಕೇಂದ್ರವಾಗಿತ್ತು. ಈ ಕೇಂದ್ರವನ್ನು ವರ್ಷದಿಂದ ವರ್ಷಕ್ಕೆ ಉನ್ನತೀಕರಣ ಮಾಡುತ್ತಾ ಬಂದ ಕೃಷಿ ಇಲಾಖೆ ಕೃಷಿ ಮೇಳದ ಚಹರೆಯನ್ನೇ ಬದಲಿಸಿ ಹಲವು ಬದಲಾವಣೆಗಳನ್ನು ಮಾಡುವ ಮೂಲಕ ಈ ಹಿಂದೆ ಇದ್ದ ನೂರಾರು ಸವಾಲುಗಳನ್ನು ರೈತರಿಗಾಗಿ ಉನ್ನತೀಕರಣ ಮಾಡಿದೆ. ಇದೇ ಹಾದಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಕೃಷಿ ಮೇಳ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಎಂಬುದಾಗಿ ಕರೆಸಿಕೊಳ್ಳುತ್ತಿದ್ದ ಮೇಳ ಇಂದು ರೈತ ಉದ್ಯಮಿಗಳಾಗಿದ್ದಾರೆ. ರೈತರ ಬದುಕಿಗೆ ಉದ್ಯಮ ಬೆಸೆದುಕೊಂಡು ರೈತೋದ್ಯಮಿಗಳೇ ಹೆಚ್ಚಾಗಿ ಬದಲಾಗಿದ್ದಾರೆ. ಈ ರೈತೋದ್ಯಮಿಗಳು ಬೇರೆ ಯಾರೂ ಅಲ್ಲ, ಅವರೇ ವಿದ್ಯಾವಂತ ರೈತರು. ರೈತನಿಗೆ ವಿದ್ಯೆ ಸಿಕ್ಕಾಗ ರೈತರು ರೈತೋದ್ಯಮಿಗಳಾಗಿ ಬದಲಾಗಿದ್ದಾರೆ. ಇದೇ ರೀತಿ ಕೃಷಿ ಮೇಳ ಇಂದು ಸಾವಯವ ಮೇಳ, ಸಮೃದ್ಧಿ ಮೇಳ, ಸಕಾಲ ಮೇಳ ಹಾಗೂ ತಂತ್ರಜ್ಞಾನ ಮೇಳವಾಗಿ ಬದಲಾಗಿದೆ. ಈ ಕೃಷಿ ಮೇಳ ಅಂದು ಕೇವಲ ರೈತರಿಗಾಗಿ ಮೀಸಲಿತ್ತು. ಇಂದು ಅದೇ ರೈತರು ರೈತೋದ್ಯಮಿಗಳಾಗಿದ್ದಾರೆ. ಇದೇ ಕಾರಣಕ್ಕೆ ಈ ಮೇಳ ವರ್ಷದಿಂದ ವರ್ಷಕ್ಕೆ ಕೃಷಿ ಮೇಳವು ಜೀವನ ಮೇಳವಾಗಿ ಬದಲಾಗುತ್ತಿದೆ. ಅಂದು ಕೃಷಿ ಮೇಳದಲ್ಲಿ ಹೊಸ ಹೊಸ ತಳಿಗಳ ಆವಿಷ್ಕಾರದ ಮಾಹಿತಿ, ಹೊಸ ಸಾಧನೆಗಳ ಸಲಕರಣೆಗಳ ಮಾಹಿತಿ, ಔಷಧಗಳ ಮಾಹಿತಿ, ಬಿತ್ತನೆ ಬೀಜಗಳ ಮಾಹಿತಿ ಮುಂತಾದ ಮಾಹಿತಿಗಳನ್ನು ಸರ್ಕಾರದಿಂದ ರೈತರಿಗೆ ಕೊಡಲಾಗುತ್ತಿತ್ತು. ಇದೇ ಮೇಳದಲ್ಲಿ ಇಂದು ಬದಲಾದ ಕಾಲವೆಂದರೆ ರೈತೋದ್ಯಮಿಗಳು ತಾವೇ ಹೊಸ ಆವಿಷ್ಕಾರಗಳನ್ನು ಮಾಡಿ ರೈತರೇ ಸರ್ಕಾರಕ್ಕೆ ಮಾಹಿತಿ ಕೊಡುವಷ್ಟು ಮುಂದೆ ಹೋಗಿದ್ದಾರೆ. ಈ ಹಿಂದೆ ರೈತನಿಗೆ ಹೆಣ್ಣನ್ನೇ ಕೊಟ್ಟು ದಾರಿ ಎರೆಯುತ್ತಿರಲಿಲ್ಲ. ಕಾರಣ ರೈತರೇ ತಮ್ಮ ಹೆಣ್ಣು ಮಕ್ಕಳನ್ನು ರೈತರಿಗೆ ಕೊಟ್ಟು ಮದುವೆ ಮಾಡುತ್ತಿರಲಿಲ್ಲ. ಕಾಲ ಕಳೆದಂತೆ 1 ಎಕರೆ ಟೊಮೆಟೊ ಬೆಳೆದ ರೈತನಿದ್ದರೆ ಆ ರೈತನ ನಸೀಬೇ ಬೇರೆ ಇದೆ ಬಿಡಿ. ಅಂದು ರೈತನನ್ನು ಒಲ್ಲೆನೆಂದ ರೈತ ಇಂದು ಆವಿಷ್ಕಾರಿ ರೈತನಾಗಿದ್ದಾನೆ. ಚೈನಾ ದೇಶದ ಡ್ರ್ಯಾಗನ್ ಬೆಳೆಯುತ್ತಿದ್ದಾನೆ, ದುಬೈ ದೇಶದ ಖರ್ಜೂರ ಬೆಳೆಯುತ್ತಿದ್ದಾನೆ, ಆಫ್ರಿಕಾದ ಕಸ್ಟರ್ಡ್ ಆಪಲ್ ಬೆಳೆಯುತ್ತಿದ್ದಾನೆ, ಅಮೆರಿಕ ದೇಶದ ಸ್ಟ್ರಾಬೆರಿ ಬೆಳೆಯುತ್ತಿದ್ದಾನೆ. ಭಾರತ ದೇಶದ ಹಣ್ಣು, ಹೂವು, ತರಕಾರಿ, ಕಾಳು ಕಡಿಗಳನ್ನು ಬೆಳೆದು ಅಂತರ್ಜಾಲದ ಮೂಲಕ ವಿದೇಶಕ್ಕೆ ರಫ್ತು ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡುತ್ತಿದ್ದಾನೆ. ಕೃಷಿ ಎಂದಾಕ್ಷಣ ಭಯ ಪಡುತ್ತಿದ್ದ ಮಂದಿ ಇದೀಗ ದುಂಬಾಲು ಬೀಳುತ್ತಿದ್ದಾರೆ. ಅದರಲ್ಲೂ 2 ಪದವಿಗಳನ್ನು ಪಡೆದರೂ ಸರ್ಕಾರಿ ಕೆಲಸಕ್ಕೆ ಅರ್ಜಿಯನ್ನು ಹಾಕದೆ ನೇರ ಕೃಷಿ ಕಡೆ ಧ್ಯೇಯ ಬೆಳೆಸುತ್ತಿದ್ದು, ಇಂದಿನ ಕೃಷಿಗೆ ಬರಗಾಲವಿಲ್ಲ, ಬಿರು ಬೇಸಿಗೆ ಗೊತ್ತಿಲ್ಲ, ಬೆಳೆ ಕೀಟಗಳಿಂದ ಸರ್ವನಾಶದ ಭಯವಿಲ್ಲ ಎಂಬಂತೆ ರೈತೋದ್ಯಮಿಯಾಗುತ್ತಿದ್ದಾನೆ. ಈ ರೈತೋದ್ಯಮಿ ಇತ್ತೀಚೆಗೆ ಆತನ ಜೀವನ ಶೈಲಿ ಸಾವಯವದ ಕಡೆ ಮನಸ್ಸು ಮಾಡಿದ್ದು ರೈತರಿಗೆ ಸಾವಯವ ಕೃಷಿ ಸಂತಸದ ಬದುಕು ಕಟ್ಟಿಕೊಟ್ಟಿದೆ. ಈ ಸಂತಸದ ಬದುಕಿಗೆ ಕಾರಣ ವಿದ್ಯೆ ಎಂದರೆ ತಪ್ಪಾಗಲಾರದು. ಈ ಹಿಂದೆ ರೈತ ಬೆಳೆದ ಕೃಷಿಗೆ ರಾಸಾಯನಿಕ ಔಷಧಿ ಸಿಂಪಡಿಸಲು ಹೆಚ್ಚು ಹಣ ವ್ಯಯ ಮಾಡುತ್ತಿದ್ದ. ಈ ಬೆಳೆಯನ್ನು ಮಾರುಕಟ್ಟೆಗೆ ತಂದು ಮಾರಲು ದಳ್ಳಾಳಿಗಳ ಮೊರೆ ಹೋಗುತ್ತಿದ್ದ. ದಳ್ಳಾಳಿಗಳು ಕೊಡುವ ಚಿಲ್ಲರೆ ಹಣದಿಂದ ಬದುಕು ಸಾಗಿಸುತ್ತಿದ್ದ. ಒಂದು ವೇಳೆ ಬೆಲೆ ಕುಸಿದರೆ ಸೋತು ಸಾವಿನೆಡೆ ಮುಖ ಮಾಡುತ್ತಿದ್ದ. ಮಾಡಿದ ಸಾಲ ತೀರಿಸಲಾಗದೆ ಸೋಲುತ್ತಿದ್ದ. ಮನೆ ಜಮೀನು ಮಾರಿಕೊಂಡು ಗುಳೆ ಹೋಗುತ್ತಿದ್ದ. ಸರ್ಕಾರ ರೈತನಿಗೆ ಕೊಡುವ ಸೌಲಭ್ಯಗಳಿಂದ ವಂಚಿತನಾಗುತ್ತಿದ್ದ. ಇಷ್ಟೆಲ್ಲ ಸಮಸ್ಯೆಗಳಿಂದ ಅಂದು ಕೃಷಿ ಮೇಳ ರೈತನ ಕೈ ಹಿಡಿಯಲು ಮುಂದಾದ ಕಾರಣ ಇಂದು ಇದೇ ಕೃಷಿ ಮೇಳದ ಕೈಯನ್ನು ರೈತೋದ್ಯಮಿ ಹಿಡಿದು ಮುನ್ನಡೆಸಲು ಮುಂದಾಗಿದ್ದಾನೆ. ಇದೇ ಈ ಕೃಷಿ ಮೇಳ ಬದಲಾಗಲು ಸಾಧ್ಯವಾಗಿದೆ. ಅಂದು ಕೃಷಿ ಮೇಳಕ್ಕೆಂದು ಬಂದ ರೈತನಿಗೆ ಸಮಯಕ್ಕೆ ಸರಿಯಾಗಿ ವಾಹನಗಳು ಸಿಗುತ್ತಿರಲಿಲ್ಲ, ಕುಡಿಯಲು ನೀರು ಸಿಗುತ್ತಿರಲಿಲ್ಲ, ಉಪಹಾರದ ವ್ಯವಸ್ಥೆ ಇರುತ್ತಿರಲಿಲ್ಲ, ಶೌಚಾಲಯದ ವ್ಯವಸ್ಥೆ ಇರುತ್ತಲೇ ಇರಲಿಲ್ಲ, ಇನ್ನು ದೂರವಾಣಿ ತರಂಗವಂತೂ ಸಿಗುತ್ತಲೇ ಇರಲಿಲ್ಲ, ಮಾಹಿತಿ ಪಡೆಯಲು ಮಾಹಿತಿಯ ನಕ್ಷೆಯೂ ಸಹ ಇರುತ್ತಿರಲಿಲ್ಲ. ಇಷ್ಟೆಲ್ಲ ಸವಲತ್ತುಗಳಿಂದ ವಂಚಿತನಾಗಿದ್ದ ಅಂದಿನ ರೈತ ಇಂದು ರೈತೋದ್ಯಮಿಯಾಗಿ ಬದಲಾಗಿದ್ದಾನೆ. ಕೃಷಿ ಮೇಳ ಇಂದು ಅಂತಾರಾಷ್ಟ್ರೀಯ ಜೀವನ ಶೈಲಿ ಮೇಳವನ್ನಾಗಿ ಪರಿವರ್ತನೆ ಮಾಡಿಕೊಂಡ ರೈತ ಈ ಕೃಷಿ ಮೇಳವನ್ನು ಇದೀಗ ಅಂತರ್ಜಾಲ ಜೀವನ ಶೈಲಿಯ ಮೇಳವನ್ನಾಗಿ ಬದಲಾಯಿಸಿಕೊಂಡಿದ್ದಾನೆ. ಪ್ರಿಯ ರೈತ ಬಾಂಧವರ, ಮೇಳ ಇಂದು ಸರ್ವಕಾಲಿಕ ಸಂಪೂರ್ಣ ಮೇಳವನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾನೆ. ಈ ಮೇಳದಲ್ಲಿಂದು ಸಿಗಲಾರದ ವಸ್ತುಗಳೇ ಇಲ್ಲ. ಈ ಮೇಳದಲ್ಲಿ ಸೌಲಭ್ಯಗಳ ಕೊರತೆ ಇಲ್ಲ. ಈ ಮೇಳದಲ್ಲಿ ಸಮಸ್ಯೆಗಳೇ ಇಲ್ಲ. ಕಾರಣ ಅಂದು ರೈತನಾಗಿದ್ದವನು ಇಂದು ರೈತೋದ್ಯಮಿಯಾಗಿ ಬದಲಾಗಿದ್ದಾನೆ. ವ್ಯವಸಾಯಕ್ಕೆ ಬಳಸುವ ಸಲಕರಣೆಗಳನ್ನು, ಔಷಧೋಪಚಾರಗಳನ್ನು ಸ್ವತಃ ರೈತನೇ ತಯಾರು ಮಾಡಿಕೊಳ್ಳುವಷ್ಟು ರೈತೋದ್ಯಮ ಮುಂದುವರೆದಿದೆ. ಆ ಸಲಕರಣೆಗಳನ್ನು ಈ ಮೇಳದಲ್ಲಿ ಇತರ ರೈತರಿಗೂ ತೋರಿಸಿ ಅವಶ್ಯಕತೆವಿದ್ದರೆ ಆ ಸಲಕರಣೆಗಳನ್ನು ಮಾರಾಟ ಮಾಡುವ ಮೂಲಕ ಉಳಿದ ರೈತರಿಗೆ ದಿಕ್ಸೂಚಿಯಂತೆ ಪರಿಣಮಿಸಿದ್ದಾನೆ. ಇದೇ ಬದಲಾವಣೆಯನ್ನು ಬಯಸಿದ್ದ ಸರ್ಕಾರ ಹಾಗೂ ಕೃಷಿ ಇಲಾಖೆ ಕೃಷಿ ಮೇಳವನ್ನು ಅತ್ಯಾಧುನಿಕ ಸೌಲಭ್ಯಗಳ ಮೇಳವನ್ನಾಗಿ ಬದಲಿಸಿದ್ದು ಎದ್ದು ಕಾಣುತ್ತಿದೆ. ಕೃಷಿ ಮೇಳದಲ್ಲಿ ರೈತ ಬೆಳೆದ ಬೆಳೆಗಳಿಂದ ಹಾಗೂ ದವಸ ಧಾನ್ಯಗಳಿಂದ
ವಿವಿಧ ಖಾದ್ಯಗಳನ್ನು ರೈತೋದ್ಯಮಿ ಸಿದ್ಧಪಡಿಸಿಕೊಂಡು ಬಂದಿದ್ದು, ಖಾದ್ಯಗಳ ಉಪಯೋಗ, ಮಾರಾಟ ಮುಂತಾದ ಮಾಹಿತಿಗಳನ್ನು ರೈತರ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ಇಂದಿನ ಕೃಷಿ ಮೇಳದಲ್ಲಿ ಉಚಿತ ಸಾರ್ವಜನಿಕ ಅಂತರ್ಜಾಲ ತರಂಗವನ್ನು ಒದಗಿಸಿದ್ದು, ಸಮಸ್ತ ರೈತರು ಈ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ತೋರಿ ಮಳಿಗೆ ಮೇಳವನ್ನು ವೀಕ್ಷಿಸುವ ಮೂಲಕ ಕೃಷಿ ಮೇಳಕ್ಕೆ ಮೆರುಗು ತಂದಿದ್ದಾರೆ. ಇನ್ನು ಸರ್ಕಾರಿ ವಿಶ್ವವಿದ್ಯಾಲಯ ಆದ GKVK ವಿದ್ಯಾರ್ಥಿಗಳು ತಾವೇ ಬೆಳೆದ ಸಾವಯವ ಕೃಷಿಯ ರಾಗಿ ಮುದ್ದೆ, ಕಾಳು ಸಾರು, ಕೇಸರಿಬಾತು, ಕೋಳಿಮಟ್ಟೆ, ಉಪ್ಪಿನಕಾಯಿ ಹಾಗೂ ಮೊಸರನ್ನ, ಅನ್ನ ಸಾರು ಖಾದ್ಯಗಳನ್ನು ಕೇವಲ 50 ರೂಪಾಯಿಗೆ ಮಿತಿ ಇಲ್ಲದಷ್ಟು ಊಟವನ್ನು ಮಾಡಿ ವಿದ್ಯಾರ್ಥಿಗಳೇ ವೀಕ್ಷಕರಿಗೆ ಬಡಿಸುತ್ತಿದ್ದಾರೆ. ಸಾವಯವ ಕೃಷಿಯಲ್ಲಿ ಉತ್ಪತ್ತಿಯಾದ ಆಹಾರವನ್ನು ಸೇವಿಸಿದ ಸಕಲ ರೈತರು ಸಂತಸ ವ್ಯಕ್ತಪಡಿಸುತ್ತಾ ಸಂತಸದಿಂದ ಆಹಾರ ಸೇವಿಸುತ್ತಿದ್ದಾರೆ. ಕುಡಿಯಲು ಅತ್ಯಾಧುನಿಕ ಮಿನರಲ್ ವಾಟರ್ ಇಲ್ಲಿ ಸಿಗಲಿದ್ದು, ಉತ್ತಮ ಗುಣಮಟ್ಟದ ಶೌಚಾಲಯವೂ ನಿರ್ಮಾಣವಾಗಿದೆ. ಇದೇ ಕಾರಣಕ್ಕೆ ಕೃಷಿ ಮೇಳ ಉತ್ತಮ ಗುಣಮಟ್ಟದ ಮೇಳವಾಗಿ ಬದಲಾಗಿದೆ. ವರ್ಷದಿಂದ ವರ್ಷಕ್ಕೆ ಕೃಷಿ ಮೇಳ ವೀಕ್ಷಣೆಗಾಗಿ ಬರುವ ವೀಕ್ಷಕರು ದುಪ್ಪಟ್ಟು ಹೆಚ್ಚಾಗಿದ್ದು, ರೈತೋದ್ಯಮಿಗಳು ಹೆಚ್ಚಾಗಿ ಭಾಗವಹಿಸುತ್ತಿದ್ದಾರೆ. ನೂರಾರು ಸಂಘ ಸಂಸ್ಥೆಗಳು, ಮಹಿಳಾ ಗುಂಪುಗಳು, ಯುವ ಉದ್ಯಮಿಗಳು ಹೊಸ ಆವಿಷ್ಕಾರಗಳನ್ನು ಆವಿಷ್ಕರಿಸಿ ಅವರ ಆವಿಷ್ಕಾರಗಳನ್ನು ಕೃಷಿ ಮೇಳದಲ್ಲಿ ಇತರರಿಗೂ ತೋರಿಸಿ ಕಲಿಸಿಕೊಡುವ ಮೂಲಕ ಕೃಷಿ ಮೇಳದಲ್ಲಿ ಸೇಬು ಬೆಳೆಗಾರರಿಗೆ ಸೇಬಿನ ಸಸಿಗಳು ದೊರೆಯುತ್ತವೆ. ಸೇಬನ್ನು ಬೆಳೆಯುವ ವಿಧಾನದ ತರಬೇತಿಯೂ ಸಿಗಲಿದೆ. ಇದೇ ರೀತಿ ಕೇಸರಿ ಬೆಳೆ, ಚೈನಾ ದೇಶದ ಡ್ರ್ಯಾಗನ್ ಬೆಳೆ, ಅಮೆರಿಕಾದ ಸ್ಟ್ರಾಬೆರಿ ಬೆಳೆ ಮುಂತಾದ ಅಂತಾರಾಷ್ಟ್ರೀಯ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡುವ ರೀತಿಯನ್ನು ಕಲಿಸಿಕೊಡಲು ರೈತೋದ್ಯಮಿಗಳು ಮುಂದಾಗಿದ್ದು, ಈ ಆವಿಷ್ಕಾರಿ ವಿಷಯಗಳನ್ನು ತಿಳಿದು ಮುನ್ನುಗ್ಗುವ ರೈತರ ಸಂಖ್ಯೆಯೂ ಸಹ ಹೆಚ್ಚಾಗಿದೆ. ರೈತ ಸಾಗರ ಕೃಷಿ ಮೇಳಕ್ಕೆ ಹರಿದು ಬರುತ್ತಿದ್ದು, ಇದೇ ವಾಹಿನಿಯಲ್ಲಿ ಕೃಷಿ ಮೇಳಕ್ಕೆ ಗೈರಾದವರಿಗಾಗಿ ಮಾಹಿತಿಯನ್ನು ಕೊಡಲು ಮುಂದಾಗಿದೆ. ಇಂದಿನ ಕೃಷಿ ಮೇಳ ವೀಕ್ಷಣೆ ಮಾಡಿ ಅರ್ಥ ಮಾಡಿಕೊಳ್ಳಲು ಕನಿಷ್ಠ 3 ದಿನಗಳು ಬೇಕಾಗುತ್ತದೆ. ಕಾರಣ, ಕೃಷಿ ಮೇಳದ ಮಾಹಿತಿಗಳು ಒಂದಕ್ಕಿಂತ ಒಂದು ಆವಿಷ್ಕಾರದ ಮಾಹಿತಿಗಳಾಗಿದ್ದು, ಈ ಮಾಹಿತಿಗಳನ್ನು ರೈತರು ಪಡೆಯುತ್ತಿದ್ದಾರೆ. ರೈತರ ಜೊತೆ ಬೆರೆತು ಸತ್ಯಾಸತ್ಯತೆಗಳನ್ನು ಅರಿತು ಕೃಷಿಯ ಆವಿಷ್ಕಾರಗಳನ್ನು ಅರಿತು ಆ ರೀತಿಯಲ್ಲಿ ರೈತಾಪಿ ಬದುಕನ್ನು ಕಟ್ಟಿಕೊಳ್ಳಲು ಮುಂದಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ನಿಯಮಗಳನ್ನು ಸುಲಭವಾಗಿ ವಿವರಿಸುತ್ತಿರುವ ರೈತೋದ್ಯಮಿಗಳು ರೈತರಿಗೆ ವಿವರಿಸುವುದರಲ್ಲಿ ಪರಿಣಿತರಾಗಿದ್ದಾರೆ. ಈ ರೈತರು ಬೆಳೆದ ದವಸ ಧಾನ್ಯಗಳಿಂದ ಮಾಡಿದ ಖಾದ್ಯಗಳನ್ನು ಕೃಷಿ ಮೇಳದಲ್ಲಿ ಮಾರಾಟ ಮಾಡುವ ಮೂಲಕ ವೀಕ್ಷಣೆ ಮಾಡಲು ಬರುವ ಇತರರಿಗೂ ಮಾದರಿಯಾದ ಆಹಾರ ಖಾದ್ಯಗಳನ್ನು ರೈತರು ಮಾರುತ್ತಿದ್ದಾರೆ. ಈ ಮಾರಾಟದಲ್ಲಿ ರಿಯಾಯಿತಿ ಇದ್ದು, ಪ್ರಮುಖವಾಗಿ ವೀಕ್ಷಕರು ಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ರೈತರಲ್ಲೂ ಸಹ ಮಾರುವ ಆಸಕ್ತಿ ಹೆಚ್ಚಾಗಿದೆ. ಈ ದೃಶ್ಯಗಳನ್ನು ನೋಡಲು ಕನಿಷ್ಠ 3 ದಿನ ಬೇಕಾಗುತ್ತದೆ. ವೀಕ್ಷಕರೇ, ತಾವು ನಮ್ಮ ಅಂತರವಾಹಿನಿಯನ್ನು ಹಿಂದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೀಡಲು ನಮಗೆ ಶಕ್ತಿ ತುಂಬಿದಂತೆ ಆಗುತ್ತದೆ. ಈ ಶಕ್ತಿಯನ್ನು ಬಳಸಿ ನಿಮಗೆ ಇನ್ನಷ್ಟು ಉಪಯುಕ್ತವಾದ ಮಾಹಿತಿಗಳನ್ನು ಸದಾ ನೀಡುತ್ತೇವೆ. ಈ ಮಾಹಿತಿಗಳನ್ನು ವಿಸ್ತಾರವಾದ ವಿನಿಮಯದ ಮೂಲಕ ನೀಡಲು ನಾವು ಸಜ್ಜಾಗಿದ್ದೇವೆ. ನಿಮ್ಮ ಬೆಂಬಲ ಅತ್ಯವಶ್ಯಕವಾಗಿದೆ. ಕೃಷಿ ಮೇಳದಲ್ಲಿ ಆವಿಷ್ಕಾರಗಳನ್ನು ಹೊತ್ತು ತಂದಿದ್ದ ಮಾಹಿತಿಗಳನ್ನು ವಿಸ್ತಾರವಾಗಿ ಮುಂದಿನ ಸರಣಿಯಲ್ಲಿ ವಿವರಿಸಲಿದ್ದು, ಈ ವರ್ಷದ ಕೃಷಿ ಮೇಳಕ್ಕೆ ಆಗಮಿಸಿದ್ದ ರೈತರು ಮತ್ತು ರೈತೋದ್ಯಮಿಗಳು ಇತರೆ ಸಂಸ್ಥೆಗಳಿಗೆ ಅಂತರವಾಹಿನಿಯ ಮೂಲಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕ್ರಾಫ್ಟ್ ಆ್ಯಂಡ್ ಪರ್ಫೆಕ್ಟ್, HSR ಲೇಔಟ್, ಬೆಂಗಳೂರು. ಮೈಕಾನ್ ಮುಳ್ಳುತಂತಿಗಳು, ಶ್ರೀ A1 ಮಿಷನರಿ, ಐಕಾನ್ ಕಂಟ್ರೋಲ್ ಪ್ಯಾನೆಲ್, ಕಿರ್ಲೋಸ್ಕರ್, ಟಸ್ಕರ್, ದಿ ವೆಲ್ತ್ ಆಫ್ ಮಿಲ್ಲೆಟ್ಸ್, ವರುಣ ಪೈಪ್ಗಳು, ಶ್ರೀ ದುರ್ಗಾ ರೈತ ಮಹಿಳಾ ಸಂಘ, ಉಣಕಲ್ಲು, ಹುಬ್ಬಳ್ಳಿ, ಅವೇಕ್, SSR ವೇಯಿಂಗ್ ಸೊಲ್ಯೂಷನ್ಸ್, ಪರ್ಫೆಕ್ಟ್ ಆಯಿಲ್ ಮತ್ತು ಆಗ್ರೋ ಮಿಷನರಿ, ರೇಣುಕಾಂಬ ಪೈಪ್ಸ್ ಇಂಡಸ್ಟ್ರಿ, ಚನ್ನರಾಯಪಟ್ಟಣ, ಆದಿತ್ಯ ಕಾವೇರಿ ಪೈಪ್, ಬೆಂಗಳೂರು, ನಿಶು ವರ್ಜಿನ್, ವೇ ಟು ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್, ಟ್ರಿಮ್ಸನ್ಸ್ ಇನ್ನೋವೇಟಿವ್ ಟೆಕ್ನಾಲಜಿ, ವೆಲ್ತ್ ವೀಡರ್, ಏರೋಸ್ಪೈ ಡ್ರೋನ್ ಟೆಕ್ನಾಲಜಿ, ಫೋಲೋ ಸೆನ್ಸಾರ್, ಶ್ರೀ ಸಾಯಿ ಟೆಕ್ ಕಂಟ್ರೋಲ್ಸ್, KMP ಪೈಪ್ಸ್ ಇಂಡಸ್ಟ್ರೀಸ್, ಚೈತ್ರ ಇರಿಗೇಷನ್ ಕೆಂಗೇರಿ, ಸ್ಪೇರ್ ಲಾಜಿಕ್, ರುಗಾ ವೆಟ್, SJR ಅಗ್ರಿ, ಸುಜಯ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್, ರೈನಿ ಪೈಪ್ಸ್, ಮಾರುತಿ ಎಂಟರ್ಪ್ರೈಸಸ್ ನಾಗರಬಾವಿ, ಬಾರಿಕ್ಸ್ ಮೊಬೈಲ್ ಟೆಕ್ ವೈರ್ಲೆಸ್ ಸೊಲ್ಯೂಷನ್ಸ್, ಗ್ರೀನ್ ಸ್ಕೇಲ್ ಟೆಕ್ನಾಲಜಿ, SK ಭೂಸಿರಿ ಮಿಲೆಟ್ಸ್ ಹಾವೇರಿ, ಸುಚಿತ್ರಾ ಎಂಟರ್ಪ್ರೈಸಸ್, ಕಲಾಶ್ರೀ ಬಂಬು ಮತ್ತು ಸ್ಟೀಲ್ ಆಸನಗಳು, ಹಿರಿಯೂರಿನ ಅಕ್ಷಯ ಸಂಸ್ಥೆ, ಸಂಜೀವಿನಿ ಗಾಣದ ಎಣ್ಣೆ, ಸಹಜ ಸೀಡ್ಸ್,
ಎವರ್ಗ್ರೀನ್ ಇರಿಗೇಷನ್, ಕ್ಷೀರಸಾಗರ ಕತ್ತೆ ಫಾರ್ಮ್, BSS ಅಲ್ಲಿ ಪೋಲಿಯರ್ ಸ್ಟ್ರೇ, ಮೋರಿಂಗಾ ಜೀವನದ ವೇಕ್ಷ, ಇಬ್ಕೋ, ನಾನೋ ರಸಗೊಬ್ಬರಗಳು, ಅಲ್ಟಿಮಾ ಸರ್ಚ್, ನಿಧಿ ಆರ್ಗಾನಿಕ್, ಅಹಮದ್ ನ್ಯಾಚುರಲ್ಸ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂಗಸಂಸ್ಥೆಗಳಾದ ಕೆಲವು ಸಂಸ್ಥೆಗಳು ಬಂದಿದ್ದು ಭೀಮಾ ಪಲ್ಸ್, ಆನಂದ್ ಆಗ್ರೋಕೇರ್, ಮಹಿಕೋ ಹೈಬ್ರಿಡ್ ಭತ್ತ, ಭೂಮಿ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್, ಸರ್ವೆಲ್ ರುಡ್ ಸೆಟ್ ಸಂಸ್ಥೆ, DG ಸಂಪೂರ್ಣ ಹೈಬ್ರಿಡ್ ತೆಂಗಿನ ಸಸಿಗಳು, ಫ್ರೂಟ್ ಟೆಕ್ ಹಣ್ಣಿನ ಕವಚಗಳು, ಸ್ಪಿಚ್ ಜಯಂತಿ, ಬಾರಿಕ್ಸ್ ತುಳಸಿ ಆರ್ಗ್ಯಾನಿಕ್ಸ್, ವರ್ಷಾ ಎಂಟರ್ಪ್ರೈಸಸ್, GPS ಇನ್ಫೋಟೆಕ್, ಅಗ್ರಿಕಲ್ಪ ಮ್ಯಾನೇಜ್ಮೆಂಟ್, ಟಾಫೆ ಟ್ರ್ಯಾಕ್ಟರ್, ಮಹೀಂದ್ರಾ ಟ್ರ್ಯಾಕ್ಟರ್, ಅಲ್ಟಾ ರಸಗೊಬ್ಬರಗಳು, ಹೀಗೆ ಇನ್ನೂ ಮುಂತಾದ ರೈತೋದ್ಯಮಿಗಳು ಕೃಷಿ ಮೇಳದಲ್ಲಿ ಭಾಗವಹಿಸಿ ವೀಕ್ಷಕರಿಗೆ ಮಾಹಿತಿಗಳನ್ನು ನೀಡುವಲ್ಲಿ ಯಶಸ್ಸು ಕಂಡಿದ್ದಾರೆ. ನಿಮಗೂ ಮತ್ತಷ್ಟು ಸಾಮಾಜಿಕ ಜಾಲತಾಣಗಳ ಅಗ್ರಿ ಮಾರುಕಟ್ಟೆಯ ಪರಿಚಯ ಮಾಡಿಕೊಡಲು ಅಂತರವಾಹಿನಿ ಸಕಲ ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದು, ಆ ಮಾಹಿತಿಗಳನ್ನು ಒಮ್ಮೆ ಪರಿಶೀಲಿಸಿ ಅವಲೋಕನ ಮಾಡಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗಿದೆ. ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ. ವೀಕ್ಷಕರೇ, ತಾವು ಸಬ್ಸ್ಕ್ರೈಬ್ ಮಾಡಿದರೆ ಸಂತಸವಾಗುತ್ತದೆ. ಸದಾ ನಿಮ್ಮೊಂದಿಗೆ ನಾವು ಸರಣಿಯಲ್ಲಿ ಸುದ್ದಿ ಸಾರಾಂಶಗಳನ್ನು ಉಣಿಸುತ್ತೇವೆ. ನಿಮಗಾಗಿ ಅಂತರವಾಹಿನಿ, ರೈತರಿಗಾಗಿ, ರೈತರಿಂದಲೇ ಪ್ರಾರಂಭವಾದ ಕೃಷಿ ಮೇಳ ಇಂದು ಅತ್ಯಾಧುನಿಕ ಸಲಕರಣೆಗಳ ಮಳಿಗೆ ಮೇಳ, ಸಾವಯವ ಕೃಷಿಯ ಮೇಳ, ರೈತಾಪಿ ಮಾಹಿತಿ ಮೇಳ, ಅಂತಾರಾಷ್ಟ್ರೀಯ ಕೃಷಿ ಮಾಹಿತಿ ಮೇಳವಾಗಿ ಬದಲಾಗಿದೆ. ಈ ಮೇಳ ಇದೀಗ ಸಕಲ ಜನಸಾಮಾನ್ಯರ ಅತ್ಯವಶ್ಯಕವಾದ ಮೇಳ ಎಂದು ಪ್ರಸಿದ್ಧವಾಗಿದೆ. ಕಾರಣ ರೈತೋದ್ಯಮ, ರೈತರಿಗೆ ಜಯವಾಗಲಿ. ಹೆಮ್ಮೆಯ ಕರ್ನಾಟಕದ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಜಮೀನೊಂದರಲ್ಲಿ ಪ್ರಾರಂಭವಾದ ರೈತರ ಮೇಳ ಇಂದು ಅಂತಾರಾಷ್ಟ್ರೀಯ ಕೃಷಿ ಮೇಳವಾಗಿ ಬದಲಾಗುತ್ತಿದೆ. ಈ ಮೇಳ ವೀಕ್ಷಕರಿಗೆ ವಿದೇಶಿ ವೀಕ್ಷಕರು ಹಾಗೂ ವಿದೇಶಿ ಬಂಡವಾಳದಾರರು ಬಂದು ವೀಕ್ಷಣೆ ಮಾಡಿ ಮಾರುಕಟ್ಟೆಯಲ್ಲಿ ಭಾರತದ ಸಾವಯವ ಆಹಾರಗಳನ್ನು ಖರೀದಿಸಲು ಮುಂದಾಗಿದ್ದಾರೆ. ರೈತರು ಬೆಳೆದ ಬೆಳೆಯನ್ನು ಅಂತರ್ಜಾಲದ ಮೂಲಕ ಮಾರುಕಟ್ಟೆಯಲ್ಲಿ ಹೇಗೆ ಮಾರಬೇಕು, ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಇಂದಿನ ಧಾರಣೆ ಎಷ್ಟಿದೆ ಎಂಬುದನ್ನು ಮೈಗೂಡಿಸಿಕೊಂಡಿದ್ದೇ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕನ್ನಡಿಗರ ಆಹಾರ ಧಾನ್ಯಗಳು ವ್ಯಾಪಕವಾಗಿ ಸಿಗುತ್ತವೆ. ರೈತರು ಸಂತಸದ ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ. ಈ ಬದಲಾವಣೆಗೆ ಕಾರಣ ಕೃಷಿ ಮೇಳ ಎಂದರೆ ತಪ್ಪಿಲ್ಲ. ಇಂತಹ ಸರಣಿಗಳನ್ನು ಮತ್ತಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಮಾಡುವ ಆಸಕ್ತಿಯೂ ಸಹ ಹಲವರಲ್ಲಿ ಇಲ್ಲ. ಏಕೆಂದರೆ ಹೆಚ್ಚು ವೀಕ್ಷಣೆ ಸಿಗುವುದಿಲ್ಲ. ಈ ಮಾಹಿತಿಯನ್ನು ಪಡೆದವರು ಮತ್ತೊಬ್ಬರಿಗೆ ಹಂಚುವ ಸಾಹಸವನ್ನು ಮಾಡುವುದಿಲ್ಲ. ಹಾಗಾಗಿ ವೀಕ್ಷಕರಿಲ್ಲದ ವಾಹಿನಿಯ ಸಮಯ ಹಾಳಾಗುತ್ತದೆ. ಮನೋಭಾವನೆ ಸಾಮಾಜಿಕ ಜಾಲತಾಣದ ವಾಹಿನಿಗಳ ನಿಘಂಟಾಗಿದೆ. ಈ ಮನೋಭಾವವನ್ನು ರೈತರು ಬದಲಿಸಬೇಕಿದೆ. ರೈತರ ಪರವಾಗಿ ಸರಣಿ ಮಾಡಿದ ಸರಣಿಗಳು ಇಷ್ಟ ಆದರೆ ತಪ್ಪದೇ ಆ ಸರಣಿಗಳನ್ನು ಗೆಳತಿಯರಿಗೆ ಹಂಚುವ ಮೂಲಕ ತಾವು ವೀಕ್ಷಕರನ್ನು ಹೆಚ್ಚಿಸಿ, ತಪ್ಪದೇ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸಿ. ಧನ್ಯವಾದಗಳೊಂದಿಗೆ ಅಂತರವಾಹಿನಿ.